ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಮ್ಮದು ನಾರ್ಮಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಹಸು ಮತ್ತು ನಮ್ಮದು ಕರು ಎರಡು ಇನ್ನೂ ಇಂಜೆಕ್ಷನ್ನಿಗೆ ಬಂದಿತ್ತು. ಸೊ ಇಂಜೆಕ್ಷನ್ ಮಾಡಿಸಿದ್ವಿ. ಹಾಗಾಗಿ ಡಾಕ್ಟರ್ ಸ್ವಲ್ಪ ಬೆನ್ನ ಮೇಲೆ ನೀರು ಹಾಕಿ ಅಂತ ಹೇಳಿದರು. ತುಂಬ ಬಿಸಿಲಿತ್ತಲ್ವ, ಅದು ಇಂಜೆಕ್ಷನ್ ಅದು ನಿಲ್ಲಬೇಕು ಅಂತ. ಹಾಗಾಗಿ ಹಸು ಮತ್ತು ಕರುಗೂ ಎರಡನ್ನಕ್ಕೂ ಸ್ನಾನ ಮಾಡಿಸಿದ್ವಿ. ಅದು ತುಂಬ ನೊಣಗಳು ಜಾಸ್ತಿ ಆಗಿತ್ತು, ತುಂಬ ಹಿಂಸೆ ಕೊಡ್ತಿದ್ವು. ಹಾಗಾಗಿ ಒಂದು ಮೆಡಿಷನ್ನ ತೊಗೊಂಡು ಬಂದಿದ್ದರು. ಸ್ನಾನ ಮಾಡಿಸಿ ಆ ಮೆಡಿಷನನ್ನು ಹಚ್ಚಿದ್ವಿ. ಇವಾಗ ಸ್ವಲ್ಪ ನೊಣಗಳು ಕಡಿಮೆ ಆಗಿದ್ದಾವೆ. ನಮ್ಮದು ಇದು ಕರು ಬಂದು 1 year 2 months ಆಗಿದೆ. ಇದನ್ನು ಸಹ ಇಂಜೆಕ್ಷನಿಗೆ ಬಂದಿದೆ, ಬೇಗನೆ ಬಂದಿದೆ. ಹಾಗಾಗಿ ಇದಕ್ಕೂ ಸಹ ಇಂಜೆಕ್ಷನ್ ಹಾಕ್ಸಿದ್ವಿ. ಇವತ್ತು ನನ್ನ ಮಗ ಸ್ಕೂಲಿಂದ ಬಂದು ತುಂಬ ಬೋರ್ ಆಗ್ತಿದೆ ಅಂದ. ಹಾಗಾಗಿ ಸ್ವಲ್ಪ ಕ್ರಿಕೆಟ್ ಆಡೋಣ ಅಂತ ಕ್ರಿಕೆಟ್ ಆಡಿದ್ವಿ. ಕೀಪರ್ ಇತ್ತು ಮಗ. ಗಾಲಿ ಕೀಪರ್ ಹಾಕೋ. ಕೀಪಿಂಗ್ ಮಾಡಿ. ಅಷ್ಟೊತ್ತಿಗೆಲ್ಲ ಕತ್ಲೆ ಆಗೋಯ್ತು. ನಾನಿವತ್ತು ನಮ್ಮದು ನಾಟಿ ಕೋಳಿನ ನ್ಯಾಚುರಲ್ಲಾಗಿ ಯಾವುದೇ ಥರ ಶೆಡ್ ಇಲ್ದೇ ತುಂಬ ಕಡಿಮೆ ಖರ್ಚಲ್ಲಿ ಯಾವ ಥರ ಸಾಕೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾವು ಯಾವ ಥರ ಸಾಕ್ತಿದ್ವಿ ಅಂತ. ಇವಾಗೆಲ್ಲ ಸ್ವಲ್ಪ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಹಾಗಾಗಿ ನಾಟಿ ಕೋಳಿ ಮತ್ತು ಮೊಟ್ಟೆಗೆ ತುಂಬ ಡಿಮ್ಯಾಂಡ್ ಇದೆ. ಹಾಗಾಗಿ ನಾವು ನಮ್ಮದು ಟಾರ್ಗೆಟ್ ಬಂದುಬಿಟ್ಟು ಒಂದು 200 ಕೋಳಿಗಳನ್ನು ಸಾಕಬೇಕು ಅಂತ. ಡೈಲಿ ಒಂದು 50 ಮೊಟ್ಟೆನಾದ್ರೂ ಪ್ರೊಡಕ್ಷನ್ ಮಾಡಬೇಕು ಅಂತ. ಹಾಗಾಗಿ ಅದಕ್ಕೆಲ್ಲ ಏನೇನು ಬೇಕು ಅದನ್ನ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ. ಆದಷ್ಟು ಕಡಿಮೆ ಖರ್ಚಲ್ಲೇ ಮಾಡಬೇಕು ಅಂತ. ಏಕೆಂದರೆ ನಾವು ಹೊರಗಡೆಯಿಂದ ಮರಿಗಳನ್ನ ತರಿಸಲ್ಲ, ನಾವೇ ಮರಿನ ಮಾಡಿಸ್ತೀವಿ. ಹಾಗಾಗಿ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ, ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಆದರೂ ಪರವಾಗಿಲ್ಲ ಅಂತ ಮನೆಯಲ್ಲೇ ಮರಿನ ಮಾಡಿಸ್ತಾ ಇದ್ದೀವಿ. ನಮ್ಮದು ಫಸ್ಟು ಸ್ಟಾರ್ಟಿಂಗ್ ಎರಡು ಕೋಳಿಗಳನ್ನ ತಂದಿದ್ವಿ. ಇವಾಗ ಅದರಿಂದನೇ ಪ್ರೊಡಕ್ಷನ್ ಆಗಿ ಇವಾಗ ಮನೆಯಲ್ಲೇ ಮರಿ ಮಾಡಿರೋದು ಒಂದು 20 ಕೋಳಿಗಳಿದೆ. ಒಂದು ಎಕ್ಸ್ಟ್ರಾ ಒಂದು 5-6 ಕೋಳಿಗಳನ್ನ ಸ್ವಲ್ಪ ದೊಡ್ಡ ಕೋಳಿಗಳನ್ನೇ ತಂದಿದ್ವಿ. ಇನ್ನು ಇವಾಗ ರೀಸೆಂಟಾಗಿ ಇವು ಗಿರಿರಾಜ ಕೋಳಿನ 15 ತಂದಿದ್ದೀವಿ. ಇದಕ್ಕೆಲ್ಲ ಫುಡ್ನ ಬಂದುಬಿಟ್ಟು ನಾವು ಜೋಳನೇ ಹಾಕ್ತೀವಿ. ನಾವೇ ಜೋಳನ ಬೆಳೆದಿರೋದ್ರಿಂದ ನಮ್ಗೆ ಸ್ವಲ್ಪ ಖರ್ಚು, ಅದು ಫೀಡ್ಸ್ ಏನು ಖರ್ಚಿದೆ ಅದು ಸ್ವಲ್ಪ ಕಡಿಮೆ ಬೀಳುತ್ತೆ. ನಾವು ಹೊರಗಡೆ ಮಾರ್ಕೆಟಲ್ಲಿ ಜೋಳ ತೊಗೊಂಡು ಬಂದು ಅದಕ್ಕೆ ಫೀಡ್ ಮಾಡಿದ್ರೆ ಒಂದು KGಗೆಲ್ಲ 30 rupees ಇದೆ. ಆದರೆ ನಾವೇ ಬೆಳೆಯೋದ್ರಿಂದ ಒಂದು 10 rupees ಬೀಳುತ್ತೆ ಅಷ್ಟೇ. ನಾವು ನೈಟ್ ಬಂದುಬಿಟ್ಟು ಕೋಳಿಗಳನ್ನು ಈ ಥರ ಒಂದು ಗೂಡು ಮಾಡಿದ್ದೀವಿ. ಈ ಗೂಡಲ್ಲಿ ಬಿಡ್ತೀವಿ ನೈಟ್ ಮಾತ್ರ, ಡೇ ಫುಲ್ ಎಲ್ಲಿ ಬಿಡಲ್ಲ. ಮತ್ತು ಅದು ಏನು ಕೋಳಿಗಳದ್ದು ಕಸ ಬರುತ್ತೆ ಅದು ಅಲ್ಲೇ ಕೆಳಗಡೆನೇ ಬೀಳುತ್ತೆ. ಹಾಗಾಗಿ ನಮಗೆ ಕೋಳಿದ ಗೊಬ್ಬರನೂ ಆದಾಗಾಯಿತು. ಮತ್ತು ರಾತ್ರಿ ಕೊಡೋದಕ್ಕೊಂದು ಚಿಕ್ಕದಾಗಿ ಗೂಡನ್ನ ಮಾಡಿದ್ದೀವಿ. ಜಾಸ್ತಿ ಖರ್ಚು ಬಂದಿಲ್ಲ. ನನ್ನ ಹಸ್ಬೆಂಡೇ ಮಾಡಿರೋದು ಅವರೇ ಓನಾಗಿ. ಹಾಗಾಗಿ ಒಂದು 2-3 thousandಲ್ಲೆಲ್ಲ ಮುಗ್ದೋಯ್ತು. ಇದೇನು ಕಸ ಬರುತ್ತೆ ಅದನ್ನು ಒಂದು ಕೆಳಗಡೆ ಅದು ಆಟೋಮೆಟಿಕ್ಕಾಗಿ ಬೀಳುತ್ತೆ. ಅದನ್ನು ಒಂದು 2 ದಿನ ಅಥವಾ 3 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ತೀವಿ. ಆ ಕ್ಲೀನ್ ಮಾಡೋದ್ರಿಂದ ಸ್ಮೆಲ್ ಬರಲ್ಲ, ನಾಟಿ ಕೋಳಿದಷ್ಟು ಸ್ಮೆಲ್ ಬರಲ್ಲ. ಮತ್ತು ಚಿಕ್ಕ ಕೋಳಿಗಳೇನಿರುತ್ತೆ ಅದನ್ನು ಈ ಥರ ಜಾಲರಿಲಿ ಹಾಕಿ ಒಂದು ಸ್ವಲ್ಪ ದೊಡ್ಡದಾದ ತಕ್ಷಣ ಇವು ನಾರ್ಮಲ್ ಈ ಗೂಡಿಗೆ ಬಿಡ್ತೀವಿ. ಫುಲ್ ಡೇ ಎಲ್ಲ ಗೂಡಲ್ಲೇ ಹಾಕಲ್ಲ. ಫುಲ್ ಡೇ ಎಲ್ಲ ಫುಲ್ ಫ್ರೀಯಾಗಿ ಹೊರಗಡೆ ಎಲ್ಲ ಓಡಾಡ್ಕೊಂಡಿರುತ್ತೆ. ಮತ್ತು ಅದರಿಂದ ಏನು ಕಸನ ಬರುತ್ತಲ್ಲ ಅದನ್ನು ನಮ್ಮದೇ ಗಿಡಗಳಿಗೆ ಹಾಕ್ತೀವಿ. ಅದು ತುಂಬ ಒಳ್ಳೆ ಗೊಬ್ಬರ. ಅದು ನಾಟಿ ಕೋಳಿ ಗೊಬ್ಬರ ಅಂದರೆ ತುಂಬ ಒಳ್ಳೆ ಗೊಬ್ಬರ. ಹಾಗಾಗಿ ಗಿಡಗಳಿಗೆ ಹಾಕ್ತೀವಿ. ಇನ್ನು ಒಂದು ನಮ್ಮದು ಟೋಟಲ್ ಇವಾಗ ಪ್ರೆಸೆಂಟ್ 45 ಕೋಳಿಗಳಿದ್ದಾವೆ. ಇದು ಒಂದು ಕಡಕ್ನಾಥ್, ಇದು ಒಂದು ನಾಟಿ ಕೋಳಿ, ಇದು ಒಂದೇ ಒಂದು ಉಳೀತು. ಮತ್ತು ಇನ್ನು ಇದು ಒಂದು ಕಡಕ್ನಾಥ್ ಇವಾಗ ರೀಸೆಂಟಾಗಿ ತಂದಿರೋದು ಹುಂಜ. ಇದು ನಾಟಿ ಹುಂಜ. ಟೋಟಲ್ 3 ಹುಂಜಗಳಿದೆ.
ಇದು ಒಂದು ಬ್ಯಾಚ್ ಕೋಳಿಗಳಿದ್ದಾವೆ. ಇವು ಟೋಟಲ್ 5 ಕೋಳಿಗಳಿದ್ದಾವೆ. ಅದರಲ್ಲಿ 4 ಹೇಟೆ ಇನ್ನೊಂದು 15 ಡೇಸ್ಗೆಲ್ಲ ಮೊಟ್ಟೆಗೆ ಬರುತ್ತೆ. ಈ ಸಲ ಒಟ್ಟಿಗೆ 3 ಕೋಳಿಗಳು ಮರಿ ಮಾಡೋದಕ್ಕೆ ಕೂತಿದೆ. ನಾವು ಆವ್ರೇಜ್ ಮರಿ ಮಾಡೋದಕ್ಕೆ ಅದು ಎಷ್ಟಾದ್ರು ಮೊಟ್ಟೆ ಇಡಲಿ, ನಾವು ಒಂದು ಕೋಳಿ ಒಂದು 10 ಮೊಟ್ಟೆನೇ ಇಡ್ತೀವಿ. ಇವು 3 ಕೋಳಿಗಳಿಂದ ಟೋಟಲ್ 30 ಮೊಟ್ಟೆನೇ ಇಟ್ಟಿದ್ದೀವಿ. ಎಷ್ಟು ಮರಿ ಮಾಡುತ್ತೆ ಅಂತ ನೋಡಬೇಕು. ನಮ್ಮದು ನೆಕ್ಸ್ಟು ಮಳೆಗಾಲದಷ್ಟೊತ್ತಿಗೆ ಒಂದು 100 ಕೋಳಿನ ಮಾಡಬೇಕು ಅನ್ನೋದು ಟಾರ್ಗೆಟ್ ಇದೆ. ನೋಡಬೇಕು ಹೇಗಾಗುತ್ತೆ ಅಂತ. ಈ ಕೋಳಿಗಳು ಬಂದು ಚೈನಾ ಕೋಳಿ ತಗೊಂಡು ಬಂದಿರೋದು. ಇವು ತುಂಬ ಯಾವಾಗಲೂ ಸೌಂಡ್ ಮಾಡ್ತಾನೆ ಇರುತ್ತೆ. ತುಂಬ ಇರಿಟೇಟ್ ಆಗುತ್ತೆ ಒಂದೊಂದು ಸಲ ಅಂತೂ. ಆದರೆ ಆ ಥರ ಸೌಂಡ್ ಮಾಡೋದ್ರಿಂದ ಮನೆ ಹತ್ತಿರ ಹಾವಾಗಲಿ ಮುಂಗ್ಸಿ ಆ ಥರ ಏನೂ ಬರಲ್ಲ. ತುಂಬ ಅಲರ್ಟ್ ಇರುತ್ತೆ. ಎಷ್ಟು ದೂರದಲ್ಲಿ ಏನಾದರೂ ಸೌಂಡ್ ಆದ್ರೂ ಕೂಗೋದಕ್ಕೆ ಶುರು ಮಾಡುತ್ತೆ. ಆಗ ಕೋಳಿಗಳೆಲ್ಲ ಬೇಗ ಅಲರ್ಟ್ ಆಗಿಬಿಡ್ತವೆ. ಈ ಕೋಳಿಗಳನ್ನು ಯಾರಾದ್ರು ತೊಗೋಬೇಕು ಅಂದರೆ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಸ್ವಲ್ಪ ನಮಗೆ ಸೌಂಡ್ ಆಗಬಾರ್ದು ಅನ್ನೋ ಥರ ಕೋಳಿಗಳನ್ನ ತಗೋಬೇಡಿ. ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತವೆ. ಒಂದೊಂದು ಸಲ ಅಂತೂ ತುಂಬ ಇರಿಟೇಟ್ ಮಾಡುತ್ತೆ. ನಾವು ಮನೆ ಹತ್ರ ನಾರ್ಮಲಾಗಿ ಎಲ್ಲರೂ ಕೋಳಿನ ಏನಕ್ಕೆ ಸಾಕೋದಕ್ಕೆ ಇಷ್ಟಪಡಲ್ಲ ಅಂದರೆ ಗಲೀಜು ಮಾಡುತ್ತೆ ಅಂತ. ಹಾಗಾಗಿ ನಮಗೂ ಈಗ ಚಿಕ್ಕ ಕೋಳಿಗಳೆಲ್ಲ ಮನೆ ಹತ್ರ ಬರ್ತಿತ್ತು. ಹಾಗಾಗಿ ಮನೆ ಒಳಗಡೆ ಬರಬಾರ್ದು ಅಂತ ಈ ಥರ ಒಂದು ಮೆಸ್ನ ಹಾಕ್ತಿದ್ದೀವಿ. ಈ ಥರ ಮೆಸ್ ಹಾಕಿದ್ರೆ ಅವು ಮನೆ ಒಳಗಡೆ ಬರಲ್ಲ ಮತ್ತು ಗಲೀಜು ಮಾಡಲ್ಲ. ಏನು ಕೆಳಗಡೆ ನಮ್ಮದು ಜಮೀನಿದೆ ಅಲ್ಲೇ ಓಡಾಡುತ್ತೆ. ನಮ್ಮದು ಫಸ್ಟ್ ಕೋಳಿ ಬಂದು ಇದು. ನನಗದ್ರ ಜುಟ್ಟು ತುಂಬ ಇಷ್ಟ, ಅದಕ್ಕೆ ಜುಟ್ಟು ಅಂತ ಹೆಸರಿಟ್ಟಿದ್ದೀನಿ. ಈ ಕೋಳಿದೊಂದು ಸ್ಪೆಷಾಲಿಟಿ ಏನು ಅಂದರೆ, ಯಾರಾದರೂ ಮನೆಗೆ ನೆಂಟರು ಬಂದರೆ ಅಥವಾ ಅನ್ನೋನ್ ಪರ್ಸನ್ಸ್ ಯಾರಾದರೂ ಬಂದರೆ ಬೇರೆ ಓಡಿಸ್ಕೊಂಡೋಗಿ ಕಡಿಯುತ್ತೆ. ಅದೇ ಇದ್ರ ಸ್ಪೆಷಾಲಿಟಿ. ಅದಕ್ಕೆ ನನಗೆ ಈ ಕೋಳಿ ಅಂದರೆ ತುಂಬ ಇಷ್ಟ. ಫಸ್ಟ್ನೇ ಕೋಳಿ ಮತ್ತು ತುಂಬ ಕ್ಯೂಟಾಗಿದೆ. ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೀವಿ. ನಾವು ಫೀಡ್ಸ್ನ ಬಂದುಬಿಟ್ಟು ಯಾವ ಥರ ಸ್ಟೋರ್ ಮಾಡ್ತೀವಿ ಅಂದರೆ, ಜೋಳನ ಬಿಡಿಸಿ ಇಡಲ್ಲ. ಇದು ಈ ಥರ ಒಂದು ಫುಲ್ಲು ನೆಕ್ಸ್ಟ್ ಮಳೆಗಾಲಕ್ಕೆ ಈ ಥರ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಈ ಥರ ಇಡೋದ್ರಿಂದ ಜೋಳ ಹಾಳಾಗಲ್ಲ, ಹಾಗೇ ಇರುತ್ತೆ. ಮತ್ತು ಇವಾಗ ಇನ್ನೂ ಸ್ವಲ್ಪ ಜೋಳನ ಹಾಗೆ ಇಟ್ಟಿದ್ದೀವಿ ಬಿಡಿಸಿ. ಇದೊಂದು ಚೀಲನ ಇಟ್ಕೊಂಡಿದ್ದೀವಿ. ಇದೊಂದು ಚೀಲ ಇರೋದ್ರಿಂದ ಒಂದು 2 ಮಂತ್ಸ್ಗೆಲ್ಲ ಫೀಡ್ಸ್ಗೆ ತೊಂದರೆ ಇಲ್ಲ. ಅಷ್ಟೊತ್ತಿಗೆ ಭತ್ತ ಮತ್ತು ರಾಗಿ ಕಟಾವಿಗೆ ಬರುತ್ತೆ. ಮನೆ ಹತ್ರನೇ ಕಣನ ಮಾಡ್ಕೊಂಡಿರೋದ್ರಿಂದ ಭತ್ತ ರಾಗಿನೇ 1 ಮಂತಂತೂ ಫುಡ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾವು ಇದೇ ಥರ ಕೋಳಿನ ಸಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.